ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತಾಲೂಕಿನ ಮರಸು ಕಾಲೋನಿಯ ವಾರ್ಡ್ ನಂಬರ್ 1ರಲ್ಲಿ ರುದ್ರಯ್ಯ ಅಲಗಯ್ಯ ಎಂಬುವರಿಗೆ ಸೇರಿದ ವಾಸದ ಮನೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸದೆ ಪ್ರಾಣಾಪಾಯದಿಂದ ಮನೆಯ ಕುಟುಂಬಸ್ಥರು ಪಾರಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ಬಿಟ್ಟು ಬಿಡದೆ ಸತತವಾಗಿ ಸುರಿತಾ ಇರುವ ನಿರಂತರ ಮಳೆಗೆ ತಡರಾತ್ರಿ ಮನೆಯೊಂದು ಕುಸಿದು ಬಿದ್ದ ಘಟನೆ ತಾಲೂಕಿನ ಮರಸು ಗ್ರಾಮದಲ್ಲಿ ಜರುಗಿದೆ. ಸೋಮವಾರ ರಾತ್ರಿ ಸುರಿದ ಭಾರಿ ಮಳೆಗೆ ರುದ್ರಯ್ಯ ಅಲಗಯ್ಯ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ರಾತ್ರಿ 7:30ರ ಸಮಯದಲ್ಲಿ ಮನೆ ಕುಸಿದು ಬಿದ್ದಿದ್ದು, ವಾಸ ಮಾಡಲು ಮನೆ ಇಲ್ಲದೆ ರುದ್ರಯ್ಯ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಮನೆಯಲ್ಲಿ ಸುಮಾರು 3 ರಿಂದ 4 ವರ್ಷದ ಚಿಕ್ಕ ಮಕ್ಕಳಿದ್ದು ಮುಂದೇನೆಂಬ ಆತಂಕದಲ್ಲಿ ಇದ್ದಾರೆ. ರಾತ್ರಿ ಸುರಿದ ಭಾರಿ ಮಳೆಯಿಂದ ಮನೆ ಕುಸಿದು ಬಿದ್ದು ಕುಟುಂಬವು ಕಂಗಾಲಾಗಿದೆ. ಮನೆಯ ನಿವಾಸಿ ವೆಂಕಟೇಶ್ ಮಾತನಾಡಿ, ಕಳೆದ ರಾತ್ರಿ 7:30ರ ಸಮಯದಲ್ಲಿ ಮನೆಯವರೆಲ್ಲ ಒಳಗಡೆ ಕೂತು ಮಾತನಾಡಿಕೊಂಡು ಅಡುಗೆ ಮಾಡ್ತಾ ಇದ್ವಿ ಹಾಗೂ ಮಕ್ಕಳು ಓದಿಕೊಳ್ತಾ ಇದ್ವು. ಜೋರಾದ ಮಳೆಯಿಂದ ಮನೆಯ ಮೇಲ್ಛಾವಣಿ ಮುರಿದು ಬೀಳುವ ಶಬ್ದ ಕೇಳಿ ಬಂದಿದೆ. ಆಗ ಅಲ್ಲಿಂದ ಮನೆಯವರೆಲ್ಲ ಆಚೆ ಬಂದ ಕೆಲವೇ ಹೊತ್ತಲ್ಲಿ ಮನೆ ಮುರಿದು ಬಿದ್ದು ಸುತ್ತಮುತ್ತಲ ಗೋಡೆ ಕುಸಿದು ಬಿತ್ತು. ಸ್ವಲ್ಪ ತಡವಾಗಿದ್ರೂ ಕೂಡ ನಮ್ಮ ಮೇಲೆ ಬಿದ್ದು ದೊಡ್ಡ ಅನಾಹುತ ಸಂಭವಿಸಿ ಬಿಡ್ತಾ ಇತ್ತು. ದೇವರ ದಯೆಯಿಂದ ನಮಗೆ ಮತ್ತು ನಮ್ಮ ತಂದೆಗೆ ಕಾಲಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಬಿಟ್ರೆ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಇನ್ನು ರಾತ್ರಿ ಮಲಗಲು ಜಾಗವಿಲ್ಲದೆ ಪಕ್ಕದ ಮನೆ ಹಾಗೂ ದನದ ಕೊಟ್ಟಿಗೆಯಲ್ಲಿ ಇದ್ವಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದು ಮುಂದೇನು ಮಾಡಬೇಕು ಅಂತ ದಿಕ್ಕೆ ತೋರ್ತಾ ಇಲ್ಲ. ಮನೆಯಲ್ಲಿ ಇದ್ದ ಸಾಮಾನುಗಳು ನಾಶವಾಗಿದೆ. ನಮಗೆ ಆದಷ್ಟು ಬೇಗ ಸರ್ಕಾರ ಪರಿಹಾರ ಕೊಡಬೇಕು ಅಂತ ವೆಂಕಟೇಶ್ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ತಂದೆ ಹೆಸರು ರುದ್ರಯ್ಯ ಸಣ್ಣ ಫಲ್ಗಯ್ಯ, ಮರ್ಸು ಕಾಲೋನಿ, ವಾರ್ಡ್ ನಂಬರ್ 1. 4-5 ದಿನದಿಂದ ತುಂಬ ಮಳೆ ಬರ್ತಾಯಿದೆ. ಮನೆಯೆಲ್ಲ ತುಂಬ ಸೋರ್ತಾ ಇತ್ತು. ಮನೆ ತುಂಬ ಹಳೇದಾಗಿದೆ. ಸರಿ ಸುಮಾರು ಒಂದು 7:30ರಲ್ಲಿ TV ನೋಡ್ತಾಯಿದ್ರು ನಮ್ಮ ತಂದೆಯವರು. ನಮ್ಮ ತಾಯಿ ಅಡುಗೆ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಓದ್ಕೊತಾ ಇದ್ದು. ಸುಮಾರು ಒಂದು 7:15-7:15ರಲ್ಲಿ ಒಂದು ಗಳ ಬಿತ್ತು ದಬಾರ ಅಂತ ಮನೆಯಿಂದ ಹೊರಗಡೆ. ಏನಾಗಿದೆ ಅಂತ ಹೊರಗಡೆ ಬಂದು ನೋಡಿದ್ರು ಗೋಡೆ ಎಲ್ಲ ಸೀಳ್ಬಿಟ್ಟಿತ್ತು. ಆಮೇಲೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಮನೆಯಿಂದ ಹೊರಗಡೆ ಬಂದಮೇಲೆ ಗೋಡೆ ಎಲ್ಲ ಬಿರುಕ್ತಿದ್ದು ದಬಾರ ಅಂತ ಸೌಂಡ್ ಬಂತು. ನಾವು ಮನೆಯಿಂದ ಹೊರಗಡೆ ಇದ್ದು ಮಕ್ಕಳು ಗಿಕ್ಕಳು ಎಲ್ಲ. ನನಗೂ ಸ್ವಲ್ಪ ಗಾಯ ಆಗಿದೆ, ನಮ್ಮ ತಂದೆಯವ್ರಿಗೂ ಗಾಯ ಆಗಿದೆ. ಅಂದಾಗ ನಮ್ಮ ತಾಯಿಯವರು ಅಡುಗೆ ಮಾಡ್ತಿದ್ರು. ಕರೆಂಟೆಲ್ಲ ಹೋಯ್ತು. ಕರೆಂಟೆಲ್ಲ ಬಲ್ಪ್ ಎಲ್ಲ ಸಿಡಿದೋದು. ಆಮೇಲೆ ನಮ್ಮ ತಾಯಿಯರೆಲ್ಲ ಆಚೆ ಕಡೆ ಕರ್ಕೊಬಂದು ಮಕ್ಕಳಿಗೂ ಬಿಚ್ಚುವ ಗಾಯ ಆಗಿದೆ, ಇಡಿಕೆ ಪಡಿಕೆ ಬಿದ್ದು. ಆಮೇಲೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದೆಲ್ಲನೂ ಪಕ್ಕದ ಮನೆಗೆ ತಗೊಂಡು ಹೋದು. ಅಡುಗೆನೂ ಮಾಡಿರಲಿಲ್ಲ. ಆಮೇಲೆ ಪಕ್ಕದ ಮನೆಯಲ್ಲಿ ಅವ್ರ ಮೇಲೆ ಊಟ ಮಾಡಿ ರಾತ್ರಿ ಎಲ್ಲ ಅಲ್ಲೇ ತಿಂಗಿದ್ದೀವಿ. ಯಜಮಾನ್ರೆ, ನಿಮ್ಮ ಹೆಸರೇನು? ರುದ್ರಯ್ಯ. ಹೌದಾ? ಇದು ಯಾರ್ದು ಮನೆ? ನಿಮ್ಮದೇನಾ? ನಮ್ಮದೇ. ಹಾಂ, ಏನಾಯಿತು? ಮನೆ ಹೆಂಗೆ ಬಿತ್ತು? ಮನೆ ಬಿತ್ತಂದ್ರೆ ರಾತ್ರಿ ಜಾಸ್ತಿ ಮಳೆ ಆಗಿತ್ತು. ಹಾಂ, 7 ಗಂಟೆ ಹೊತ್ತಿನಲ್ಲಿ ಹಾಂ, ಗಾಡ್ ಕಸ್ಕೆ ಬಿತ್ತು. ನಾನು ಅಲ್ಲೇ ಕೂತಿದ್ದೆ. ಹಾಂ, ಕೂತದ ಬಿದ್ದೇಟಿಗೆ ನನಗೊಂದು ಸ್ವಲ್ಪ ಏಟ್ ಆಯ್ತು. ಈ ಕಡೆ ನಾವು ಓಡ್ಕೊಂಡೆ. ಮಕ್ಕಳು ಮರೆಯಲ್ಲ ಆಯ್ತು. ಹೇಳ್ಕೊಂಡ್ಬಂದಿತ್ತು ಓಡ್ಕೊಂಡು. ಹಾಂ, ಹಾಂ. ಇನ್ನು ಮಳೆಯಿಂದ ಮನೆ ಸಂಪೂರ್ಣ ಹಾನಿಗೀಡಾಗಿದ್ದು ಗೋಡೆಗಳು ಕುಸಿದು ವಾಲಿ ನಿಂತಿದೆ. ಮನೆಯಲ್ಲಿ ಇದ್ದ ದಿನಸಿ ವಸ್ತುಗಳು, ಬಟ್ಟೆ, ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹಾನಿಯಾಗಿದೆ. ಸ್ಥಳಕ್ಕೆ ಇಂದು ಬೆಳಿಗ್ಗೆ ಗ್ರಾಮದ ಲೆಕ್ಕಾಧಿಕಾರಿ ರವಿ ನಾಯಕ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು, ರಾತ್ರಿ ಸುರಿದ ಭಾರಿ ಮಳೆಗೆ ಮನೆ ಕುಸಿದು ಅದೃಷ್ಟವಶಾತ್ ಮನೆ ಮಂದಿ ಅಪಾಯದಿಂದ ಪಾರಾಗಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.